ಚಿಲ್ಲರೆ ವ್ಯಕ್ತಿಗಳೊಡನೆ ಚಿಲ್ಲರೆ ವಿಷಯಗಳಿಗಾಗಿ ಕೆಟ್ಟ ಶಬ್ದಗಳಿಂದ ಅಥವಾ ಕೈಗಳಿಂದಾಗಿ ಒಡೆದಾಡಬೇಡಿ. ಕೆಟ್ಟವರನ್ನು ನಿರ್ಲಕ್ಷಿಸಿ ನೀವು ನಿಮ್ಮ ಕೆಲಸವನ್ನು ಮಾಡುತ್ತಾ ಮುಂದೆ ಸಾಗಿ. ನಿಮ್ಮ ಮಕ್ಕಳು ಕೇಳಿದ್ದನ್ನು ಕೊಡಿಸುವ ಯೋಗ್ಯತೆ ನಿಮಗಿರದಿದ್ದರೆ ಮಕ್ಕಳನ್ನು ಹೆರಬೇಡಿ. ಹೆಂಡತಿಯ ಪ್ರತಿ ಆಸೆಯನ್ನು ಈಡೇರಿಸುವ ಯೋಗ್ಯತೆ ಇರದಿದ್ದರೆ ಮದುವೆಯಾಗಬೇಡಿ. ನಿಮ್ಮ ದರಿದ್ರದಿಂದ ಬೇರೆಯವರ ಬದುಕನ್ನು ಹಾಳು ಮಾಡಬೇಡಿ. ಸಾಕಾಗುವಷ್ಟು ಹಣವಿಲ್ಲದೆ ಮದುವೆ ಮಕ್ಕಳು ಮಾಡಿಕೊಳ್ಳಬೇಡಿ. ನಿಮ್ಮ ಕನಸುಗಳನ್ನು ಬೆನ್ನಟ್ಟಿ ನಿಮ್ಮ ಕನಸುಗಳನ್ನು ನೀವೇ ಕೊಲ್ಲದಿರಿ. ನಿಮ್ಮ ಕಲೆಯನ್ನು ಕೊಲೆ ಮಾಡಬೇಡಿ. ನಿಮ್ಮ ಫ್ಯಾಷನ್ನನ್ನು ಪ್ರೊಫೆಷನ್ನನ್ನಾಗಿ ಪರಿವರ್ತಿಸಿ. ಒಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಒಂದು ನೋವು ತುಂಬಿದ ಕತೆ ಇರುತ್ತದೆ. ಹಾಗೆಯೇ ಆ ನೋವಿನ ಕತೆಗೂ ಯಶಸ್ವಿ ಅಂತ್ಯವಿರುತ್ತದೆ. ಆದ್ದರಿಂದ ನೋವನ್ನು ಕೂಡ ಸ್ವೀಕರಿಸಿ ಯಶಸ್ಸಿನ ಕಡೆ ಹೆಜ್ಜೆ ಇಡಿ. ಸಾಧನೆ ಮಾಡಬೇಕು ಎನ್ನುವುದು ಏನೂ ಇಲ್ಲ. ಸರಳತೆಯಿಂದ ಇದ್ದು ಒಳ್ಳೆಯದನ್ನು ಮಾಡುತ್ತಾ ಹೋದರೆ ಅದೇ ಒಂದು ದೊಡ್ಡ ಸಾಧನೆ. ದಾನ ಧರ್ಮ ಮಾಡಿದರೆ ಭಗವಂತನು ನಿನ್ನ ಮೆಚ್ಚುವನು ಎನ್ನುವ ಮಾತು ಸುಳ್ಳಾಯಿತು. ನಗುತ್ತಾ ಇದ್ದರೆ ನಿನ್ನ ಆಯಸ್ಸು ಅಧಿಕ ಅನ್ನುವ ಮಾತು ಸುಳ್ಳಾಯಿತು. ಸತ್ಯವಾಗಿ ಕಣ್ಣ ಮುಂದೆ ಉಳಿದಿರುವುದು ಒಂದೇ, ನಿಮ್ಮ ಒಳ್ಳೆಯ ಕಾರ್ಯ, ನಿಮ್ಮಯ ಸರಳ ವ್ಯಕ್ತಿತ್ವ. ಅದರಿಂದ ದೇವರಿಗೂ ಅಸೂಯೆ ಆಗಿತ್ತು ನಿಮ್ಮ ಮೇಲೆ. ಸಮಯದ ಆಟಕ್ಕೆ ಕೈಗೊಂಬೆ ನಾವು. ಸಮಯ ಸರಿ ಇದ್ದಾಗ ನಾವು ಸರಿ ಇರೋಲ್ಲ, ನಾವು ಸರಿ ಇದ್ದಾಗ ಸಮಯ ಸರಿ ಇರೋಲ್ಲ, ಎಲ್ಲವೂ ಸರಿ ಇದ್ದಾಗ ನಾವೇ ಇರಲ್ಲ. ದಿನವೂ ವ್ಯಾಯಾಮ ಮಾಡಬೇಕು, ಅದನ್ನು ತಿನ್ನಬಾರದು, ಇದನ್ನು ತಿನ್ನಬೇಕು, ಅದನ್ನು ಕುಡಿಯಬಾರದು, ಇದನ್ನು ಕುಡಿಯಬೇಕು ಅನ್ನೋದೆಲ್ಲ ಕೇವಲ ಮನುಷ್ಯನ ಒಂದು ಲೆಕ್ಕಾಚಾರವಷ್ಟೇ. ಭಗವಂತನ ಲೆಕ್ಕಾಚಾರ ಬೇರೆಯೇ ಇರುತ್ತದೆ. ಹುಟ್ಟು ಗುಣಗಳನ್ನು ಬದಲಾಯಿಸಲು ಎಂದಿಗೂ ಕೂಡ ಸಾಧ್ಯವಿಲ್ಲ. ಬೇವಿನ ಗಿಡದ ಮೇಲೆ ಹಾಲಿನ ಅಭಿಷೇಕ ಮಾಡಿದರೂ ಬೇವು ಬೇವಾಗಿಯೇ ಇರುತ್ತದೆಯೇ ಹೊರತು ಅದು ಬೆಲ್ಲವಾಗಲು ಖಂಡಿತ ಸಾಧ್ಯವಿಲ್ಲ. ಯಾವನು ತನ್ನ ಕುಟುಂಬಕ್ಕೆ ಅತಿಯಾಗಿ ಅಂಟಿಕೊಂಡಿರ್ತಾನೋ ಅವನು ಅತಿ ಹೆಚ್ಚಿನ ಭಯ ಮತ್ತು ದುಃಖವನ್ನು ಅನುಭವಿಸುತ್ತಾನೆ. ಈ ಅಟ್ಯಾಚ್ಮೆಂಟ್ಗಳೇ ದುಃಖದ ಮೂಲ ಕಾರಣಗಳು. ಸಂತೋಷವಾಗಿರಬೇಕೆಂದರೆ ಅಟ್ಯಾಚ್ಮೆಂಟ್ಗಳನ್ನು ಬಿಟ್ಟು ಬಿಡಬೇಕು. ಎಲ್ಲಿ ಹಣವಿರುತ್ತದೆಯೋ ಅಲ್ಲಿ ಬಾಂಧವರು, ಎಲ್ಲಿ ಹಣವಿರುತ್ತದೆಯೋ ಅಲ್ಲಿ ಯಶಸ್ಸು. ಹಣವಿದ್ದವನು ಎಲ್ಲರನ್ನು ಆಕರ್ಷಿಸುತ್ತಾನೆ. ಹಣವಿದ್ದವರು ಮಾತ್ರ ಈ ಪ್ರಪಂಚದಲ್ಲಿ ಜೀವಿಸುತ್ತಾನೆ. ಕುಡುಕನಿಗೆ ಹೇಗೆ ಒಳ್ಳೆಯದು ಕೆಟ್ಟದ್ದು ಗೊತ್ತಾಗುವುದಿಲ್ಲವೋ ಅದೇ ರೀತಿ ಒಬ್ಬ ಸ್ವಾರ್ಥ ಆಸೆಗಳ ಸಾಧಕನಿಗೆ ಸರಿ ಕೆಟ್ಟದ್ದು ಗೊತ್ತಾಗುವುದೇ ಇಲ್ಲ. ಅತಿ ದೊಡ್ಡ ಗುರು ಮಂತ್ರವೆಂದರೆ ನಿಮ್ಮ ಗುಟ್ಟುಗಳನ್ನು ಯಾವುದೇ ಕಾರಣಕ್ಕೂ ಬೇರೆಯವರೊಂದಿಗೆ ಹಂಚಿಕೊಳ್ಳದೆ ಇರುವುದು. ಇಲ್ಲವಾದರೆ ನಿಮ್ಮ ಸಮಾಧಿಯನ್ನು ನೀವೇ ತೋಡಿಕೊಳ್ಳುತ್ತೀರಾ. ಇವತ್ತು ನಿಮ್ಮ ಯೋಚನೆಯಲ್ಲಿ ಏನಿರುವುದೋ ಅದೇ ಮುಂದಿನ ದಿನಗಳಲ್ಲಿ ನಿಮ್ಮ ಭಾಗ್ಯದಲ್ಲಿರುತ್ತದೆ. ಅದಕ್ಕೆ ಯೋಚನೆ ಒಳ್ಳೆಯದೇ ಇರಲಿ, ಆಗ ಭಾಗ್ಯವು ಒಳ್ಳೆಯದಾಗಿರುತ್ತದೆ. ಯಾರೊಬ್ಬರ ಬಡತನವನ್ನು ನೋಡುವ ಮೂಲಕ ಸಂಬಂಧವನ್ನು ಮುರಿಯಬೇಡಿ. ಯಾಕೆಂದರೆ ಬಡವರ ಮನೆಯಲ್ಲಿ ಸಿಗುವ ಗೌರವ ಮರ್ಯಾದೆಗಳು ಶ್ರೀಮಂತರ ಮನೆಯಲ್ಲಿ ಖಂಡಿತ ಸಿಗುವುದಿಲ್ಲ. ಯಾರಿಗೆ ಕನಸು ಕಾಣಲು ಇಷ್ಟವೋ ಅವರಿಗೆ ರಾತ್ರಿಗಳು ಚಿಕ್ಕವು ಎನಿಸುತ್ತದೆ. ಯಾರಿಗೆ ಕನಸು ನನಸು ಮಾಡಲು ಇಷ್ಟವೋ ಅವರಿಗೆ ಹಗಲು ಚಿಕ್ಕವು ಎನಿಸುತ್ತದೆ. ನೀವು ಹೇಗೆ ಎಂಬುದನ್ನು ನೀವೇ ನಿರ್ಧರಿಸಿ. ನೀವು ಎತ್ತರಕ್ಕೆ ಏರಿದಾಗ ಜನ ನಿಮ್ಮತ್ತ ಕಲ್ಲು ತೋರುತ್ತಾರೆ. ಹಾಗೆಂದು ನೀವು ಕೆಳಕ್ಕೆ ನೋಡುತ್ತಾ ನಿಲ್ಲಬೇಡಿ. ಬದಲಿಗೆ ಇನ್ನು ಎತ್ತರಕ್ಕೇರಿ, ಆಗ ಆ ಕಲ್ಲುಗಳು ನಿಮಗೆ ತಾಗುವುದೇ ಇಲ್ಲ. ನಿನಗೆ ಯಾವ ಸಮಯದಲ್ಲಿ ಏನು ಸಿಗಬೇಕು ಎಂದು ಆ ದೇವರು ನೀನು ಹುಟ್ಟುವ ಮುಂಚೆಯೇ ನಿರ್ಣಯ ಮಾಡಿರುತ್ತಾನೆ. ಅದಕ್ಕೆ ನೀನು ಬಯಸಿದ್ದೆಲ್ಲ ನಿನಗೆ ಸಿಗಲಿಲ್ಲ ಎಂದು ಆ ದೇವರನ್ನು ನಿಂದಿಸಬೇಡ. ಒಂದು ಸಿಗಲಿಲ್ಲ ಎಂದರೆ ಅದಕ್ಕಿಂತ ಮತ್ತೊಂದು ಒಳ್ಳೆಯದನ್ನು ಆ ದೇವರು ನಿನಗೆ ಸಿದ್ಧ ಮಾಡಿರುತ್ತಾರೆ. ಕಾಯುವ ತಾಳ್ಮೆ ನಿಮಗೆ ಇರಲಿ ಅಷ್ಟೇ. ಒಳ್ಳೆಯವರ ಶಾಪಕ್ಕೆ ಮೋಸ ಮಾಡಿದ ಪಾಪಿಗಳು ಕಣ್ಣೀರು ಹಾಕಲೇಬೇಕು. ಯಾಕಾದರೂ ಮೋಸ ಮಾಡಿದ್ದೀನೋ ಎಂದು ಸಾವು ಬದುಕಿನ ನಡುವೆ ನರಳುತ್ತಾರೆ ಖಂಡಿತ. ಜೀವನ ಎಷ್ಟು ವಿಚಿತ್ರ. ಕೆಲವರು ಎಷ್ಟು ನೋವು ಕೊಟ್ಟರೂ ಅವರಿಗೆ ಪ್ರೀತಿ ಸಿಗುತ್ತೆ. ಕೆಲವರು ಜೀವನ ಪೂರ್ತಿ ಪ್ರೀತಿ ಕೊಟ್ಟರೂ ಅವರಿಗೆ ನೋವೇ ಸಿಗುತ್ತೆ. ಬದುಕೋ ದಾರಿ ತೋರಿಸೋಕೆ ಯಾರು ಮುಂದೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಸ್ಮಶಾನದ ದಾರಿ ತೋರಿಸೋಕೆ ಮಾತ್ರ
ಎಲ್ಲರೂ ಮುಂದೆ ಬರ್ತಾರೆ. ಕಳೆದು ಹೋದ ಕಹಿಗಳನ್ನು ತಲೆಯಿಂದ ತೆಗೆದು ಹಾಕದಿದ್ದರೆ ಅದು ನಮ್ಮ ನಾಳೆಗಳನ್ನು ಹಾಳು ಮಾಡಿಬಿಡುತ್ತದೆ. ಎಚ್ಚರಿಕೆಯಿಂದ ನಾಳೆಯ ಖುಷಿಯನ್ನು ನಮ್ಮದಾಗಿಸಿಕೊಳ್ಳಬೇಕು. ನಮ್ಮ ಹಿರಿಯರು ಹೇಳುತ್ತಿದ್ದರು, ಮನಸ್ಸಲ್ಲಿ ಏನು ಮುಚ್ಚಿಡಬೇಡ, ಎಲ್ಲ ಹೇಳಿಕೋ ಅಂತ. ಆದರೆ ಈಗ ಎಲ್ಲ ಮುಚ್ಚಿಡಬೇಕು ಅಂತ ಅನಿಸುತ್ತಿದೆ. ಏಕೆಂದರೆ ಹೇಳಿಕೊಂಡ್ರೆ ಭಾವನೆಗಳ ಜೊತೆ ಆಟವಾಡುವವರೇ ಜಾಸ್ತಿ. ಬಲವಂತವಾಗಿ ಜೀವನದಲ್ಲಿ ಯಾರನ್ನು ಉಳಿಸಿಕೊಳ್ಳಲು ಪ್ರಯತ್ನ ಪಡಬೇಡಿ. ಸ್ನೇಹ ಸಂಬಂಧ ಬೇಕೆನ್ನುವವರು ಕಾರಣ ಇಲ್ಲದೆ ಇದ್ದರೂ ಸಹ ಜೊತೆಯಾಗಿರುತ್ತಾರೆ. ಖುಷಿ ಬೇಕು ಅಂದರೆ ರಾತ್ರಿ ಎಚ್ಚರವಾಗಿರಬೇಡ. ಶಾಂತಿ ಬೇಕು ಅಂದರೆ ಹಗಲಿನಲ್ಲಿ ಮಲಗಬೇಡ. ಸನ್ಮಾನ ಮಾಡಬೇಕು ಅಂದರೆ ವ್ಯರ್ಥವಾಗಿ ಮಾತನಾಡಬೇಡ. ಮತ್ತು ಪ್ರೇಮ ಬೇಕು ಅಂದರೆ ನಿಮ್ಮವರನ್ನು ಬಿಟ್ಟು ಕೊಡಬೇಡ. ಪ್ರಾಣ ಉಳಿಸುವ ನೀರಿಗೆ ಪ್ರಾಣ ತೆಗೆಯುವ ಶಕ್ತಿಯೂ ಕೂಡ ಇರುತ್ತದೆ. ಆದ್ದರಿಂದ ಯಾರನ್ನು ಕೂಡ ಕಡೆಗಣಿಸಬಾರದು. ನೀವು ಯಾರನ್ನು ಮೋಸ ಮಾಡಿ ತುಳಿದಿದ್ದೀರೋ ಅವರಿಗೂ ನಿಮ್ಮನ್ನು ತುಳಿಯುವ ಶಕ್ತಿ ಖಂಡಿತ ಇರುತ್ತದೆ. ಒಬ್ಬರ ಕಣ್ಣೀರು ಕೇವಲ ಕಣ್ಣೀರಲ್ಲ, ಶಾಪವದು. ಮನುಷ್ಯನ ಮೇಲೆ ಭರವಸೆ ಇಟ್ಟವರು ಭಯಪಡಬಹುದು, ಆದರೆ ಆ ಭಗವಂತನ ಮೇಲೆ ಭರವಸೆ ಇಟ್ಟವರು ಭಯಪಡುವ ಅವಶ್ಯಕತೆ ಇಲ್ಲ. ಬದುಕುವುದಕ್ಕಾಗಿ ದುಡಿಯುವುದು ಅನಿವಾರ್ಯ. ಹಾಗಂತ ಫಲದ ಮೇಲೆ ಕಣ್ಣಿಟ್ಟು ಕೆಲಸ ಮಾಡಿದರೆ ನಿರಾಸೆ ಹೆಚ್ಚು. ಕೆಲಸವನ್ನು ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದರೆ ಫಲ ಇಂದಲ್ಲ ನಾಳೆ ಖಂಡಿತ ದೊರಕಿಯೇ ದೊರಕುತ್ತದೆ. ದ್ವೇಷವೆಂಬುದು ನಮ್ಮ ಹೆಗಲೇರಿದ ಭಾರದ ಚೀಲದಂತೆ. ನೀವು ದ್ವೇಷ ಮುಂದುವರಿಸಿದಷ್ಟು ಆ ಚೀಲ ಹೆಗಲ ಮೇಲೆಯೇ ಇರುತ್ತದೆ. ಹೇಗೆ ಎಷ್ಟು ದಿನ, ಎಷ್ಟು ತಿಂಗಳು, ಎಷ್ಟು ವರ್ಷಗಳ ಕಾಲ ಭಾರ ಹೊತ್ತೇ ಇರುತ್ತೀರಿ. ಅದನ್ನು ಕೆಳಗಿಳಿಸಿ ಮಿತ್ರತ್ವದ ಕೈ ಚಾಚಿಬಿಡಿ. ಆಗ ಬದುಕಿನ ಬೆಟ್ಟ ಸುಲಭವಾಗಿ ಏರಬಹುದು. ಯಾವ ವ್ಯಕ್ತಿಯು ಕೆಟ್ಟ ದಿನಗಳನ್ನು ತನ್ನ ಜೀವನದಲ್ಲಿ ನೋಡಿರುತ್ತಾನೋ ಅವನು ಎಂದಿಗೂ ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸುವುದಿಲ್ಲ. ಮನುಷ್ಯನೊಳಗಿರುವ ಸಪ್ತಶಕ್ತಿಯನ್ನು ಯಾವುದು ವ್ಯಕ್ತಗೊಳಿಸುವಂತೆ ಮಾಡುವುದೋ ಅದೇ ಪುಣ್ಯ. ಮನುಷ್ಯನ ದೇಹ ಮನಸ್ಸುಗಳನ್ನು ಯಾವುದು ದುರ್ಬಲಗೊಳಿಸುವುದೋ ಅದೇ ಪಾಪ. ಮನಸ್ಸಿಟ್ಟು ಕಲಿತ ಅಕ್ಷರ, ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ, ಕಷ್ಟಪಟ್ಟು ಗಳಿಸಿದ ಸಂಪಾದನೆ, ಇಷ್ಟದಿಂದ ಮಾಡುವ ದೈವ ಭಕ್ತಿ ಯಾರನ್ನೂ ಯಾವತ್ತೂ ಕೈಬಿಡುವುದಿಲ್ಲ. ದೇವರು ತಡ ಮಾಡಿದರೂ ನ್ಯಾಯ ಮಾಡುತ್ತಾನೆ, ಆದರೆ ಖಂಡಿತ ಅನ್ಯಾಯ ಮಾಡುವುದಿಲ್ಲ. ತಡ ಆಗುವುದರ ಹಿಂದೆ ಅದ್ಭುತಗಳು ನಡೆಯುತ್ತವೆ. ನೀವು ಕಾದು ನೋಡಬೇಕು ಅಷ್ಟೇ. ಫ್ರೆಂಡ್ಸ್, ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಯಿತು ಅಂದರೆ ದಯವಿಟ್ಟು ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.